ಹನುಮಂತಪ್ಪ ಅವರು ನಂದಿಯವರು ಇವತ್ತು ಗೆದ್ದಾರ. ಗೆಲ್ಲೋದಷ್ಟಲ್ಲ, ಇನ್ನೂ 500 ರ್ಯಾಂಕ್ಗಳು ಬರಬೇಕಂತ ಪ್ರಯತ್ನ ಮಾಡ್ತಾರೆ. ನನ್ನ ಗುರಿ ಯಾವುದು IAS ಅಧಿಕಾರಿ DC ಆಗಬೇಕು ಅನ್ನೋಂಥ ಕನಸು ಕಾಣ್ತಾ ಇದ್ದಾರೆ. ಅವ್ರ ಕನಸು ನನಸಾಗಲಿ. ಅದೇ ಜೊತೆಗೆ ಇಂಥ ಜನ ಮೇಲೆ ಬರೋದ್ರಿಂದ ಆದಷ್ಟು ಬಡ ಮಕ್ಕಳಿಗೆ ಇನ್ನೂ ಅನುಕೂಲಗಳು ಹೆಚ್ಚಾಗುವಂಥದ್ದು, ವ್ಯವಸ್ಥೆಯಲ್ಲಿ ಏನೋ ಬದಲಾವಣೆ ಆಗುವಂಥದ್ದು ಸಾಧ್ಯದ. ಯಾಕೆ ಒಬ್ಬ IAS ಅಧಿಕಾರಿ ಮ್ಯಾಕ್ಸಿಮಮ್ ಆಗಿ ತನಗೇನು ಸಾಧ್ಯ ಕೆಲಸ ಕೊಡುವುದು ಸಾಧ್ಯದ. ಆದರೂ ಇಲ್ಲಿಯ ಭ್ರಷ್ಟ ರಾಜಕೀಯ ವ್ಯವಸ್ಥೆಯಿಂದಾಗಿ ಅಡ್ಜಸ್ಟ್ಮೆಂಟ್ ಒಂದು ರಾಜಕಾರಣ ಈ ಒಂದು ಅಭ್ಯರ್ಥಿಗಳು ಬರೋದ್ರಿಂದಾಗಿ ಏನು ಸಾಧ್ಯ ಆಗಬೇಕಾಗಿತ್ತು ದೇಶಕ್ಕೆ ಅದು ಆಗ್ತಾಯಿಲ್ಲ ಅನ್ನೋದು ಅಷ್ಟೇ ಗಮನಾರ್ಹ. ಏನೂ ಇರಲಿ, ಅದು ಇನ್ನೊಂದು ಚರ್ಚೆ ಮಾಡಿದರೆ ಆಯಿತು. ಬಟ್ ಇವತ್ತು ಹನುಮಂತಪ್ಪನವರು ಸತತ 8 ಬಾರಿ ಪ್ರಯತ್ನ ಮಾಡಿ 910ನೇ ರ್ಯಾಂಕ್ ಪಡೆದ ಗೆದ್ದಿದ್ದಾರೆ. ಅವ್ರ ಕುಟುಂಬಕ್ಕೆ ಖುಷಿ ಕೊಡೋ ಜೊತೆಗೆ ಅವ್ರ ಸುತ್ತಮುತ್ತ ಹಳ್ಳಿಗೆ ಎಲ್ಲರಿಗೂ ಖುಷಿ ಕೊಟ್ಟಿದ್ದಾರೆ. ನಾವು ಅದರಲ್ಲಿ ಖುಷಿ ಕೊಡುವಂಥದ್ದಾಗಿದೆ. ಯಾಕೆ ಎಲ್ಲರೂ ಖುಷಿ ಪಡ್ಬೇಕಾಗಿದೆ. ಯಾಕಂದರೆ ಒಬ್ಬ ಬಿದ್ದ ವ್ಯಕ್ತಿ ಮೇಲೆದ್ದು ನಿಲ್ಲೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಇಡೀ ವ್ಯವಸ್ಥೆ ಹೆಂಗಿರ್ತದಪ್ಪ ಅಂದ್ರೆ ಅದು ಹೇಳಲಿಕ್ಕೆ ಆಗೋದಿಲ್ಲ, ಅನುಭವಿಸ್ದಾಗ ಗೊತ್ತಾಗ್ತದೆ. ಅದ್ರಾಗ ಒಬ್ಬ ಅತಿ ಪ್ರತಿಭಾವಂತಲ್ಲ. ಇದಕ್ಕೆ ಅವನ ಪ್ರತಿಭೆ, ಅವನ ಹಾರ್ಡ್ ವರ್ಕ್, ಸತತ ಹಾರ್ಡ್ ವರ್ಕ್. ಅದಕ್ಕೆ ಅವ್ರ ತಮ್ಮನ ತಂದೆ ತಾಯಿ ಸತತ ಸಹಕಾರ ಜೊತೆಗೆ ಅಲ್ಲಿ ಜನನೂ ಸಹಾಯ ಮಾಡಿದಾರೆ ಕೇಳ್ಪಟ್ಟಿದ್ದೀನಿ. ಇವೆಲ್ಲದರಿಂದಾಗಿ ಇವತ್ತು ಅವರು ಗೆದ್ದಿದ್ದಾರೆ. ಆ ಬೆಳೆದು ಹೋದಂಥ ಪರಿಸರಕ್ಕೆ, ಅಲ್ಲಿ ಜನರಿಗೆ, ಅವ್ರ ಕುಟುಂಬಕ್ಕೆ ಅವರು ಇನ್ನು ನ್ಯಾಯ ಒದಗಿಸಿ ನೆಮ್ಮದಿ ಬದುಕನ್ನು ಒದಗಿಸಿದ್ರಂತ ದೊಡ್ಡದಾಗ್ತದೆ. ಮಾಡ್ತಾರೆ ಅವರು ಪ್ರತಿಭಾವಂತರಲ್ಲ, ಅದರಲ್ಲಿ ಎರಡು ಮಾತಿಲ್ಲ. ಸಮಾಜದಿಂದ ತೆಗೆದುಕೊಂಡದನ್ನು ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ಮಾಡಲಿ, ಒಬ್ಬ ಪ್ರಾಮಾಣಿಕವಾದ ಅಧಿಕಾರಿ ಆಗಲಿ, ಒಳ್ಳೆ ಕೆಲಸ ಮಾಡಲಿ ಅಂತ ಹಾರೈಸುತ್ತಾ ಮತ್ತೊಮ್ಮೆ ಪ್ರತಿಭಾವಂತ ಹನುಮಂತಪ್ಪ ನಂದಿ ಮತ್ತು ಅದಕ್ಕಿಂತ ಹೆಚ್ಚು ಅವ್ರ ತಂದೆ ತಾಯಿಗಳು ಯಲ್ಲಪ್ಪ, ತಾಯಿ ಕಾಳವ್ವ ಅನಕ್ಷರಿದ್ದರೂ ಸಹ ಅವ್ರಿಗೆ ಬೆನ್ನಿಗೆ ನಿಂತ ಅದ್ರ ಜೊತೆ ತಮ್ಮ ಆನಂದ ಸಾಥ್ ಕೊಟ್ಟಿದ್ದು ಇದು ನಿಜವಾಗಿಯೂ ಒಂದು ಇತಿಹಾಸ ಅಂತ ಹೇಳ್ತಾ ನಾನು ಅನಿಸಿದ ಕೆಲವು ಮಾತಾಡಿದ್ದೀನಿ. ನಿಮ್ಗೆ ಲಾಕ ಆಗಿರ್ಬೋದು, ನೀವು ಇವ್ರಂಗೆ ಪ್ರಯತ್ನ ಮಾಡಿರಿ, ನೀವು ಯಶಸ್ವಿ ಆಗಿರಿ ಅನ್ನೋದು. ಯಾಕಂದರೆ ಒಬ್ಬ ಬಿದ್ದ ಕುಟುಂಬದ ಮೇಲೆದ್ದು ಹೋಗುವಂಥದ್ದು, ಕೆಳಜಾತಿಯಿಂದ ಮೇಲೆದ್ದು ಹೋಗುವಂಥದ್ದು ಸಣ್ಣ ಕೆಲಸ ಅಲ್ಲ, ಅಷ್ಟು ಸುಲಭ ಅಲ್ಲ. ಆ ಕೆಲಸ ಇವರು ಸಾಧಿಸಿದ್ದಾರೆ. ಅವ್ರ ಕುಟುಂಬಕ್ಕೂ ಅವರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿಗೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.